ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಅರುಣ್ ಅವ್ರ ಕನ್ನಡ ಮಾಡುವಂಥ ನಮಸ್ಕಾರಗಳು. ಇವತ್ತು ನಾವು ವಿಚಾರವನ್ನು ತಿಳಿಯಲು ಹೊರಟಿರುವಂಥದ್ದು, ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮುಂದೆ ಒಂದು ಸೈಟನ್ನು ಯಾವ ರೀತಿಯಾದಂಥ ಒಂದು ಸೈಟನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡೋಕ್ಕೆ ಹೊರಟಿದ್ವಿ. ಜೊತೆಗೆ ಸೈಟ್ ತೊಗೊಳ್ಬೇಕಾದ್ರೆ ಗಮನಿಸಬೇಕಾದಂಥ ಅಂಶಗಳೇನು, ಡಾಕ್ಯುಮೆಂಟ್ಗಳನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ಲೀಗಲ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರ್ತವೆ, ಸರ್ವೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರ್ತವೆ, ಅಪ್ರೂವ್ಡ್ ಲೇಔಟ್ ಅಂದರೆ ಯಾವುದು, ಡೀಸ್ ಕನ್ವರ್ಷನ್ಸ್ ಲೇಔಟ್ ಅಂದರೆ ಯಾವುದು, ಎ ಖಾತಾ ಅಂದರೆ ಯಾವುದು, ಬಿ ಖಾತಾ ಅಂದರೆ ಯಾವುದು ತೊಗೊಂಡ್ರೆ ಒಳ್ಳೆಯದು, ಇಲ್ಲಿ ಸೈಟ್ಗಳನ್ನ ತೊಗೊಳ್ಬೇಕಾದ್ರೆ ಏನೇನು ಗಮನಿಸಬೇಕು, ರೋಡ್ ಕುತ್ತು ಅಂತ ಹೇಳಿದ್ರೆ ಏನಂತ ಬರುತ್ತೆ, ಪ್ರತಿಯೊಂದನ್ನು ಒಂದು ಸೈಟ್ ತೊಗೊಳ್ಬೇಕಾದ್ರೆ ನೀವು ಗಮನಿಸಬೇಕಾದಂಥ ವಿಚಾರ. ಕಮ್ಮಿ ಸಿಗುತ್ತೆ ಅಂತ ಹೇಳಿ 100 ರೂಪಾಯಿ 200 ರೂಪಾಯಿಗೆ ಅನ್ನುವಂಥದ್ದು ಮೋಸ ಹೋಗೋಕ್ಕೆ ಹೋಗಬೇಡಿ. ಸೈಟ್ ತೊಗೊಳ್ಬೇಕಾದ್ರೆ ಗಮನಿಸುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಒಂದ್ಸಲ ಚೆಕ್ ಮಾಡಿ, ಲೀಗಲ್ ಅಡ್ವೈಸರ್ ಹತ್ರ ಚೆಕ್ ಮಾಡಿಸಿ. ಜೊತೆಗೆ ಅದು ಸೈಟು ಮೂಲೆ ಮುಟ್ಟ ಇದೆಯಾ, 30-40ನ 40-60ನ ನೋಡಿ ತೊಗೊಳ್ಳುವಂಥದ್ದಾಗತ್ತೆ. ಜೊತೆಗೆ 3 ಮೂಲೆ ಇರುವಂಥ ಸೈಟ್ಗಳನ್ನ ತೊಗೊಂಡ್ರೆ ಏನೇನು ಕಷ್ಟಗಳಾಗುತ್ತೆ, ಯಾವ ರೀತಿ ಅಂತ ಪ್ರತಿಯೊಂದನ್ನು ನಾನು ಡೀಟೇಲಿಂಗ್ ಮಾಡ್ತಾ ಹೋಗ್ತೀನಿ. ಅಥವಾ ನೀವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೀವು ಸೈಟ್ ತೊಗೊಳ್ಬೇಕಾ, ಅಥವಾ ಬಜೆಟ್ ಅಂದರೆ ನಾನೀಗ ಇನ್ವೆಸ್ಟ್ ಮಾಡ್ತೀನಿ, 1-2 ವರ್ಷ ಬಿಟ್ಕೊಂಡು ಸೇಲ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಅಂತ ಎಲ್ಲಿ ಸೈಟ್ ತೊಗೊಳ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಅದು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಬೇಗ ರಿಟರ್ನ್ ಸಿಗುವಂಥದ್ದಾಗುತ್ತೆ, ಡಾಕ್ಯುಮೆಂಟ್ಗಳೆಲ್ಲ ಯಾವ ರೀತಿ ಚೆಕ್ ಆಗಬೇಕು, ಲೋನ್ ಆಗಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಎಲ್ಲವನ್ನು ನಾನು ವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮ್ಗೇನಾದರೂ ಡೌಟ್ಗಳಿದ್ರೆ ಕೇಳಿ. ಇದೇ ರೀತಿಯಾದಂಥ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರ್ತದೆ, ಕನ್ಸ್ಟ್ರಕ್ಷನ್ಗೆ ಏನೇನು ಮಾಡಬೇಕು, ಬಿಫೋರ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಪರ್ಮಿಷನ್ಸ್ಗಳನ್ನ ತೊಗೊಳ್ಬೇಕು, ಲೀಗಲ್ದು ಯಾವ ಥರ ತೊಗೊಳ್ಬೇಕು, ಜೊತೆ KEB ಪರ್ಮಿಷನ್ಸ್ ತೊಗೊಳ್ಬೇಕಾದ್ರೆ ಏನು ತೊಗೊಳ್ಬೇಕು ಟೆಂಪ್ರವರಿಯಾಗಿ, ಜೊತೆಗೆ ಬಿಲ್ಡಿಂಗ್ ಲೈಸೆನ್ಸ್ನ ಎಲ್ಲಿ ತೊಗೊಳ್ಬೇಕು, CC ಅಂದ್ರೇನು, OC ಅಂದ್ರೇನು, ಬಿಲ್ಡಿಂಗ್ ಲೈಸೆನ್ಸ್ಗಳಿಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳ್ಯಾವು, ಬಿಲ್ಡಿಂಗ್ ಲೈಸೆನ್ಸ್ನ ಉದ್ದೇಶ ಏನು, ಜೊತೆಗೆ ಸೆಟ್ ಬ್ಯಾಕ್ ಅಂದ್ರೇನು, ಸೆಟ್ ಬ್ಯಾಕ್ ಬಿಡುವಂಥ ಉದ್ದೇಶಗಳೇನು, ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವೆಲ್ಲ ರೀತಿಯಾದಂತಹ ಇದನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಒಂದೊಂದು ಸ್ಟೆಪ್ಪೆಲ್ಲೂ ಕೂಡ ಒಂದೊಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಗಳಿದ್ರೂ ಕೂಡ ತಾವು ದಯಮಾಡಿ ಯಾವುದೇ ಮುಜುಗರ ಇಲ್ಲದೇ ಕೇಳ್ಬೋದು, ಕಾಮೆಂಟ್ಗಳನ್ನ ಮಾಡಿ. ನನಗೆ ತಿಳಿದಂಥ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ತಮಗೆ ವಿವರವಾಗಿ ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಅರುಣ್ ಅವ್ರ ಕನ್ನಡ ಮಾಡುವಂಥ